ಆತ್ಮೀಯ ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು 1ರಿಂದ 70ವರೆಗೂ ಕ್ವಶನ್ಸ್ಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ. ನಾವು ಇವತ್ತಿನ ತರಗತಿಯಲ್ಲಿ 71 ಕ್ವಶನ್ಸ್ನಿಂದ ಪ್ರಾರಂಭ ಮಾಡೋಣ. 71ನೇ ಪ್ರಶ್ನೆ ಹೀಗಿದೆ. ಭಾರತದ ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ಕಾವೇರಿ, ಕೃಷ್ಣ, ಗೋದಾವರಿ, ನರ್ಮದಾ. ಸರಿಯಾದ ಉತ್ತರ ಗೋದಾವರಿ. 72ನೇ ಪ್ರಶ್ನೆ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಅಶೋಕ, ಸಮುದ್ರಗುಪ್ತ, ಚಂದ್ರಗುಪ್ತ ಮೌರ್ಯ, ಹರ್ಷವರ್ಧನ. ಸರಿಯಾದ ಉತ್ತರ ಬಿ. ಸಮುದ್ರಗುಪ್ತ. 73ನೇ ಪ್ರಶ್ನೆ. ಸಿಪಾಯಿ ದಂಗೆ ಅಥವಾ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ ಪ್ರಾರಂಭವಾಯಿತು ಅಂತಿದೆ. ಮೀರತ್, ಝಾನ್ಸಿ, ದೆಹಲಿ, ಕಾನ್ಪುರ್. ಸರಿಯಾದ ಉತ್ತರ ಮೀರತ್. 74ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಅಂತಿದೆ. 1857, 1885, 1905, 1920. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. 1885. 74ನೇ ಪ್ರಶ್ನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ದಾದಾಬಾಯಿ ನವರೋಜಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಬಾಲ ಗಂಗಾಧರ ತಿಲಕ್. 75ನೇ ಪ್ರಶ್ನೆ. ಸಂವಿಧಾನದ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ. 42ನೇ ತಿದ್ದುಪಡಿ, ಆಪ್ಷನ್ಸ್ ಬಿ. 44ನೇ ತಿದ್ದುಪಡಿ, ಆಪ್ಷನ್ಸ್ ಸಿ. 73ನೇ ತಿದ್ದುಪಡಿ, ಆಪ್ಷನ್ಸ್ ಡಿ. 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ಸ್ ಎ. 42ನೇ ತಿದ್ದುಪಡಿ. 76ನೇ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? 1917, 1919, 1920, 1922. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. 1919. 77ನೇ ಪ್ರಶ್ನೆ. ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ? ವಿಧಿ 14, ವಿಧಿ 19, ವಿಧಿ 32, ವಿಧಿ 51. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಧಿ 32. 78ನೇ ಪ್ರಶ್ನೆ. ಗಾಯತ್ರಿ ಮಂತ್ರ ಯಾವ ವೇದದಲ್ಲಿ ಕಂಡುಬರುತ್ತದೆ? ಸಾಮವೇದ, ಯಜುರ್ವೇದ, ಋಗ್ವೇದ, ಅಥರ್ವಣ ವೇದ. ಸರಿಯಾದ ಉತ್ತರ ಆಪ್ಷನ್ ಸಿ. ಋಗ್ವೇದ. 79ನೇ ಪ್ರಶ್ನೆ. ಅಕ್ಬರ್ನ ಆಡಳಿತದಲ್ಲಿದ್ದ ದಹಶಾಲಾ ಪದ್ಧತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಿದೆ. ಸೈನ್ಯದ ಸಂಘಟನೆ, ಭೂ ಕಂದಾಯ ವ್ಯವಸ್ಥೆ, ಧಾರ್ಮಿಕ ಪ್ರಚಾರ, ನ್ಯಾಯಾಂಗ ವ್ಯವಸ್ಥೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಭೂ ಕಂದಾಯ ವ್ಯವಸ್ಥೆ. 80ನೇ ಪ್ರಶ್ನೆ. ಕರಗಂಡ ಕಲ್ಲಿದ್ದಲು ಗಣಿ ಪ್ರದೇಶ ಯಾವ ದೇಶದಲ್ಲಿದೆ ಅಂತಿದೆ. ರಷ್ಯಾ, ಉಕ್ರೇನ್, ಕಜಕಿಸ್ತಾನ್, ಚೀನಾ. ಸರಿಯಾದ ಉತ್ತರ ಕಜಕಿಸ್ತಾನ್. 81ನೇ ಪ್ರಶ್ನೆ. ಯಾವುದೇ ವಿಚಾರಣೆ ಇಲ್ಲದೆ ಯಾರನ್ನು ಬೇಕಾದರೂ ಬಂಧಿಸಲು ಬ್ರಿಟಿಷ್ ಸರ್ಕಾರಕ್ಕೆ ಅಧಿಕಾರ ನೀಡಿದ ಕಪ್ಪು ಕಾಯ್ದೆ ಎಂದು ಕರೆಯಲ್ಪಟ್ಟ ಕಾನೂನು ಯಾವುದು ಅಂತಿದೆ. ಆಪ್ಷನ್ಸ್ ಎ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ರೌಲತ್ ಕಾಯ್ದೆ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಭಾರತ ಸರ್ಕಾರ ಕಾಯ್ದೆ 1935. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ರೌಲತ್ ಕಾಯ್ದೆ. 82ನೇ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡ ಹವಳದ ಬಂಡೆಗಳ ವ್ಯವಸ್ಥೆಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ ಅಂತಿದೆ. ಆಪ್ಷನ್ಸ್ ಎ. ಬ್ರೆಜಿಲ್, ಆಪ್ಷನ್ಸ್ ಬಿ. ಆಸ್ಟ್ರೇಲಿಯಾ, ಸಿ. ಭಾರತ, ಡಿ. ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಆಸ್ಟ್ರೇಲಿಯಾ. 83ನೇ ಪ್ರಶ್ನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಿದೆ. ಆಪ್ಷನ್ಸ್ ಎ. ಆನಿ ಬೆಸೆಂಟ್, ಆಪ್ಷನ್ಸ್ ಬಿ. ಸರೋಜಿನಿ ನಾಯ್ಡು, ಆಪ್ಷನ್ಸ್ ಸಿ. ಅರುಣಾ ಅಸೆಫಲಿ, ಆಪ್ಷನ್ಸ್ ಡಿ. ಸುಜಾತಾ ಕೃಪಲಾನಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಸರೋಜಿನಿ ನಾಯ್ಡು. 84ನೇ ಪ್ರಶ್ನೆ. ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಜಗತ್ತಿನ ಅತಿ ಆಳವಾದ ಕಂದಕ ಯಾವುದು? ಆಪ್ಷನ್ಸ್ ಎ. ಜಾವಾ ಕಂದಕ, ಆಪ್ಷನ್ಸ್ ಬಿ. ಮರೀನಾ ಕಂದಕ, ಆಪ್ಷನ್ಸ್ ಸಿ. ಪೋರ್ಟೊರಿಕೊ ಕಂದಕ, ಆಪ್ಷನ್ಸ್ ಡಿ. ಸುಂಡಾ ಕಂದಕ. ಸರಿಯಾದ ಉತ್ತರ ಮರಿಯಾನಾ ಕಂದಕ.
85ನೇ ಪ್ರಶ್ನೆ ಭಾರತದ ಪ್ರಾಥಮಿಕ ಶಿಕ್ಷಣವನ್ನು 6 ವರ್ಷಗಳಿಂದ 14 ವರ್ಷಗಳವರೆಗೆ ವಿಸ್ತರಿಸಲು ಯಾವ ತಿದ್ದುಪಡಿ ಮಾಡಿತು ಅಂತಿದೆ. ಆಪ್ಷನ್ಸ್ ಎ 73ನೇ ತಿದ್ದುಪಡಿ, ಆಪ್ಷನ್ಸ್ ಬಿ 2002ನೇ ತಿದ್ದುಪಡಿ, ಆಪ್ಷನ್ ಸಿ 92ನೇ ತಿದ್ದುಪಡಿ, ಆಪ್ಷನ್ಸ್ ಡಿ 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ 86ನೇ ತಿದ್ದುಪಡಿ. 86ನೇ ಪ್ರಶ್ನೆ ಪಂಚಶೀಲ ತತ್ವವನ್ನು ಭಾರತ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿತು ಅಂತಿದೆ. ಆಪ್ಷನ್ಸ್ ಎ ನೇಪಾಳ, ಆಪ್ಷನ್ಸ್ ಬಿ ಭೂತಾನ, ಆಪ್ಷನ್ಸ್ ಸಿ ಚೀನಾ, ಆಪ್ಷನ್ಸ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. 87ನೇ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ನೀಡಿದವರು ಯಾರು? ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ, ಆಪ್ಷನ್ಸ್ ಬಿ ಜವಾಹರಲಾಲ್ ನೆಹರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ಸ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. 88ನೇ ಪ್ರಶ್ನೆ ಭಾರತದ ಯೋಜನಾ ಆಯೋಗವನ್ನು ಬದಲಿಸಿದ ಸಂಸ್ಥೆ ಯಾವುದು ಅಂತಿದೆ. ಆಪ್ಷನ್ಸ್ ಎ ನೀತಿ ಆಯೋಗ, ಆಪ್ಷನ್ಸ್ ಬಿ ಹಣಕಾಸು ಆಯೋಗ, ಆಪ್ಷನ್ಸ್ ಸಿ ಚುನಾವಣಾ ಆಯೋಗ, ಆಪ್ಷನ್ಸ್ ಡಿ UPSC. ಸರಿಯಾದ ಉತ್ತರ ಆಪ್ಷನ್ಸ್ ಎ ನೀತಿ ಆಯೋಗ. 89ನೇ ಪ್ರಶ್ನೆ ಭಾರತದ ಸಂವಿಧಾನದ ಮೂಲ ಕರ್ತವ್ಯಗಳು ಯಾವ ಭಾಗದಲ್ಲಿವೆ ಅಂತಿದೆ. ಆಪ್ಷನ್ಸ್ ಎ ಭಾಗ 3, ಆಪ್ಷನ್ಸ್ ಬಿ ಭಾಗ 4, ಆಪ್ಷನ್ಸ್ ಸಿ ಭಾಗ 4A, ಆಪ್ಷನ್ಸ್ ಡಿ ಭಾಗ 5. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 4A. ಕ್ವಶನ್ ನಂಬರ್ 90 ಭಾರತೀಯ ಸಂವಿಧಾನದ ಯಾವ ವಿಧಿ ಜೀವಿಸುವ ಹಕ್ಕನ್ನು ನೀಡುತ್ತದೆ ಅಂತಿದೆ. ಆಪ್ಷನ್ಸ್ ಎ ವಿಧಿ 14, ಆಪ್ಷನ್ಸ್ ಬಿ ವಿಧಿ 19, ಆಪ್ಷನ್ಸ್ ಸಿ ವಿಧಿ 21, ಆಪ್ಷನ್ಸ್ ಡಿ ವಿಧಿ 32. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 21. ಕ್ವಶನ್ ನಂಬರ್ 91 ವಿಶ್ವ ಕಾರ್ಮಿಕರ ದಿನ ಯಾವ ದಿನ ಆಚರಿಸಲಾಗುತ್ತದೆ. ಆಪ್ಷನ್ಸ್ ಎ ಜನವರಿ 1, ಆಪ್ಷನ್ಸ್ ಬಿ ಮಾರ್ಚ್ 8, ಆಪ್ಷನ್ಸ್ ಸಿ ಮೇ 1, ಆಪ್ಷನ್ಸ್ ಡಿ ಜೂನ್ 5. ಸರಿಯಾದ ಉತ್ತರ ಆಪ್ಷನ್ ಸಿ ಮೇ 1. ಕ್ವಶನ್ ನಂಬರ್ 92 ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಅಂತಿದೆ. ಆಪ್ಷನ್ಸ್ ಎ ಚಿಲ್ಕಾ ಸರೋವರ, ಆಪ್ಷನ್ಸ್ ಬಿ ವೂಲರ್ ಸರೋವರ, ಆಪ್ಷನ್ಸ್ ಸಿ ಲೋಕತಾಕ್ ಸರೋವರ, ಆಪ್ಷನ್ಸ್ ಡಿ ಪುಲಿಕಾಟ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವೂಲರ್ ಸರೋವರ. ಕ್ವಶನ್ ನಂಬರ್ 93 ದ್ವೈತ ತತ್ವದ ಪ್ರವರ್ತಕರು ಯಾರು ಅಂತಿದೆ. ಆಪ್ಷನ್ಸ್ ಎ ಬಸವಣ್ಣ, ಆಪ್ಷನ್ಸ್ ಬಿ ರಾಮಾನುಜಾಚಾರ್ಯ, ಆಪ್ಷನ್ ಸಿ ಮಧ್ವಾಚಾರ್ಯ, ಆಪ್ಷನ್ಸ್ ಡಿ ಶಂಕರಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ವಾಚಾರ್ಯ. ಕ್ವಶನ್ ನಂಬರ್ 94 ಭಾರತೀಯ ಸಂವಿಧಾನದ ಪ್ರಕಾರ ಹಣಕಾಸು ಆಯೋಗವನ್ನು ಯಾವ ವಿಧಿಯಡಿಯಲ್ಲಿ ರಚಿಸಲಾಗುತ್ತದೆ ಅಂತಿದೆ. ಆಪ್ಷನ್ಸ್ ಎ ವಿಧಿ 110, ಆಪ್ಷನ್ಸ್ ಬಿ ವಿಧಿ 280, ಆಪ್ಷನ್ಸ್ ಸಿ ವಿಧಿ 356, ಆಪ್ಷನ್ಸ್ ಡಿ ವಿಧಿ 368. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಧಿ 280. ಕ್ವಶನ್ ನಂಬರ್ 95 ಭಾರತ ಸಂವಿಧಾನದ ರಕ್ಷಕ ಎಂದು ಯಾವುದನ್ನು ಕರೆಯುತ್ತಾರೆ. ಆಪ್ಷನ್ಸ್ ಎ ರಾಷ್ಟ್ರಪತಿ, ಆಪ್ಷನ್ಸ್ ಬಿ ಸಂಸತ್ತು, ಆಪ್ಷನ್ಸ್ ಸಿ ಸುಪ್ರೀಂ ಕೋರ್ಟ್, ಆಪ್ಷನ್ಸ್ ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಸುಪ್ರೀಂ ಕೋರ್ಟ್. ಕ್ವಶನ್ ನಂಬರ್ 96 ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂವಿಧಾನದ ತಿದ್ದುಪಡಿ ಅಧಿಕಾರವನ್ನು ನೀಡುತ್ತದೆ ಅಂತಿದೆ. ಆಪ್ಷನ್ಸ್ ಎ ವಿಧಿ 32, ಆಪ್ಷನ್ಸ್ ಬಿ ವಿಧಿ 356, ಆಪ್ಷನ್ಸ್ ಸಿ ವಿಧಿ 368, ಆಪ್ಷನ್ಸ್ ಡಿ ವಿಧಿ 370. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 368. ಕ್ವಶನ್ ನಂಬರ್ 97 ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತಿದೆ. ಆಪ್ಷನ್ಸ್ ಎ ಬಾಕ್ರಾ ನಂಗಲ್, ಆಪ್ಷನ್ಸ್ ಬಿ ಹಿರಾಕುಡ್, ಆಪ್ಷನ್ ಸಿ ತೆಹರಿ ಅಣೆಕಟ್ಟು, ಆಪ್ಷನ್ಸ್ ಡಿ ಸರ್ದಾರ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಸಿ ತೆಹರಿ ಅಣೆಕಟ್ಟು. ಕ್ವಶನ್ ನಂಬರ್ 98 ಭೂದಾನ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತಿದೆ. ಆಪ್ಷನ್ಸ್ ಎ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ಸ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ಸ್ ಸಿ ವಿನೋಬಾ ಭಾವೆ, ಆಪ್ಷನ್ಸ್ ಡಿ ರಾಮ್ ಮನೋಹರ್ ಲೋಹಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ವಿನೋಬಾ ಭಾವೆ. ಕ್ವಶನ್ ನಂಬರ್ 99 ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ವಿವರಿಸಲಾಗಿದೆ ಅಂತಿದೆ. ಆಪ್ಷನ್ಸ್ ಎ ಭಾಗ 9, ಆಪ್ಷನ್ಸ್ ಬಿ ಭಾಗ 11, ಆಪ್ಷನ್ಸ್ ಸಿ ಭಾಗ 13, ಆಪ್ಷನ್ಸ್ ಡಿ ಭಾಗ 15. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭಾಗ 11. ಕ್ವಶನ್ ನಂಬರ್ 100 ಬಂಗಾಳ ವಿಭಜನೆ ಯಾವ ವರ್ಷದಲ್ಲಿ ನಡೆಯಿತು. ಆಪ್ಷನ್ಸ್ ಎ 1905, ಆಪ್ಷನ್ಸ್ ಬಿ 1911, ಆಪ್ಷನ್ಸ್ ಸಿ 1919, ಆಪ್ಷನ್ಸ್ ಡಿ 1930.
ಸರಿಯಾದ ಉತ್ತರ ಆಪ್ಷನ್ಸ್ ಎ 1905.